ಗೋಲ್ಡ್ ಮಕ್ಕಳೇ, ಈ ವಾರದ ವಿಷಯ ಆಸ್ಪತ್ರೆಗಳ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿನೂತನವಾದ ಪ್ರಯೋಗಗಳನ್ನ ನಡೆಸುತ್ತಲೇ ಬಂದಿವೆ. ಆದರೆ ಅವು ನಿರೀಕ್ಷಿತ ಫಲಗಳನ್ನ ಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಮತ್ತೆ ಸಕ್ರಿಯಗೊಂಡಿರುವ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ECCE ಅಂದ್ರೆ ಶಿಶು ಆರೈಕೆಯ ಶಿಕ್ಷಣ ಅಥವಾ ಕಲಿಕೆಯ ಪೂರ್ವ ಹಂತದ ಶಿಕ್ಷಣದ ಕುರಿತು ಜಾಗೃತಿಯನ್ನ ಮೂಡಿಸಲು ಆರಂಭಿಸಿದೆ. ಇದಕ್ಕಾಗಿ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರತಿ ತಿಂಗಳಿನ 3ನೇ ಶನಿವಾರದಂದು ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಕಲಿಕಾ ಪೂರ್ವ ಶಿಕ್ಷಣ ದಿನವನ್ನು ಕಡ್ಡಾಯವಾಗಿ ಆಚರಣೆಯನ್ನ ಮಾಡಬೇಕು. ಈ ದಿನಾಚರಣೆಯಲ್ಲಿ ಮಕ್ಕಳ ಪೋಷಕರು ಹಾಗೂ ಸ್ಥಳೀಯ ಪ್ರಮುಖರನ್ನು ಆಹ್ವಾನಿಸಿ ಮಕ್ಕಳ ಬೆಳವಣಿಗೆಗೆ ಪೂರಕವಾಗುವ ಚಟುವಟಿಕೆಗಳನ್ನ ನಡೆಸಬೇಕು. ಈ ಚಟುವಟಿಕೆಗಳಲ್ಲಿ ಮಕ್ಕಳ ಪಾಲಕರು, ಪೋಷಕರು ಸಹ ಭಾಗವಹಿಸುವಂತೆ ಮಾಡಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ ತಮ್ಮ ಮಕ್ಕಳು ಕಲಿತಂತಹ ಮತ್ತು ಕಲಿಯುವ ಚಟುವಟಿಕೆಗಳು ಏನು ಎಂಬುದು ಪೋಷಕರಿಗೂ ಗೊತ್ತಾಗಬೇಕು. ಇದರಿಂದ ಕಲಿಕಾ ಪೂರ್ವ ಶಿಕ್ಷಣದ ಬಗ್ಗೆ ಪೋಷಕರಲ್ಲಿಯೂ ಜಾಗೃತಿಯುಂಟಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ದಾಖಲಾತಿಯೂ ಹೆಚ್ಚುತ್ತದೆ. ಅಂಗನವಾಡಿ ಕೇಂದ್ರಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣ ಚಟುವಟಿಕೆಗಳು ಹೇಗೆ ನಡೆಯುತ್ತವೆ ಎಂಬುದು ಮಕ್ಕಳ ಪೋಷಕರಿಗೂ ಗೊತ್ತಾಗಬೇಕು. ಜೊತೆಗೆ ಅವರಿಗೆಲ್ಲ ಅಂಗನವಾಡಿ ಕೇಂದ್ರಗಳ ಪ್ರಾಮುಖ್ಯತೆಯ ಬಗ್ಗೆ ಅರಿವನ್ನ ಮೂಡಿಸಬೇಕು. 1 ತಿಂಗಳು ಅವಧಿಯಲ್ಲಿ ಮಕ್ಕಳಿಗೆ ಏನೇನು ಬೋಧನೆ ಮಾಡಲಾಗಿದೆ, ಏನೇನು ಕಲಿಸಲಾಗಿದೆ, ಏನೇನು ಕಲಿಸಲಾಗುವುದು ಎಂಬುದರ ಬಗ್ಗೆ ಪುನರಾವಲೋಕನವನ್ನ ಮಾಡೋದೇ ಕಲಿಕಾ ಪೂರ್ವ ಶಿಕ್ಷಣ ದಿನಾಚರಣೆಯ ಮೂಲ ಉದ್ದೇಶವಾಗಿದೆ. ಇದಕ್ಕಾಗಿ ಮಾರ್ಗಸೂಚಿಗಳನ್ನು ಸಹ ಪ್ರಕಟಿಸಲಾಗಿದೆ. ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಆಟಗಳ ಮೂಲಕ, ಕಥೆಗಳ ಮೂಲಕ, ಹಾಡುಗಳ ಮೂಲಕ, ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕವೇ ಕಲಿಕೆ ಎಂಬುದು ಸಾಗುತ್ತಾ ಹೋಗುತ್ತದೆ. 3 ರಿಂದ 6 ವರ್ಷದೊಳಗಿನ ವಯೋಮಾನದ ಮಕ್ಕಳು ಆಟ ಆಡುವ ಮೂಲಕವೇ ಕಲಿಕೆಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರ್ತಾರೆ. ಇಲ್ಲಿ ಕೇವಲ ಅನೌಪಚಾರಿಕ ಶಿಕ್ಷಣ ಇರೋದ್ರಿಂದ ಇಲ್ಲಿ ಪ್ರಾಥಮಿಕ ಹಂತದ ಶಿಕ್ಷಣಕ್ಕೆ ಮಕ್ಕಳನ್ನು ಸಜ್ಜುಗೊಳಿಸಲಾಗುತ್ತದೆ. ಅಂದರೆ ಮಕ್ಕಳು ಚಿತ್ರಗಳ ಮೂಲಕ ಓದುವುದು, ವಸ್ತುಗಳನ್ನು ಮುಟ್ಟುವ ಮೂಲಕ ಸಂಖ್ಯೆಗಳನ್ನು ಎಣಿಕೆ ಮಾಡುವುದು, ಬಣ್ಣವನ್ನು ತುಂಬುವ ಮೂಲಕ ಪೆನ್ಸಿಲ್ ಹಿಡಿಯುವುದನ್ನು ಕಲಿತಾರೆ. ಇಲ್ಲಿ ಪ್ರಾಯೋಗಿಕ ಹಂತದ ಕಲಿಕಾ ಚಟುವಟಿಕೆಗಳು ಅಂದರೆ ವಿವಿಧ ತರಕಾರಿಗಳ ಬಗ್ಗೆ, ಹಣ್ಣುಗಳ ಬಗ್ಗೆ, ಅವುಗಳ ರುಚಿಗಳ ಬಗ್ಗೆಯೂ ಅರಿವನ್ನ ಮೂಡಿಸಲಾಗ್ತದೆ. ಆಟಿಕೆ ಸಾಮಗ್ರಿಗಳ ಪರಿಚಯ, ವಿವಿಧ ವಸ್ತುಗಳ ಜೋಡಣೆ, ಚಿತ್ರ ರಚನೆ ಮುಂತಾದವುಗಳ ಬಗ್ಗೆಯೂ ತಿಳಿಸಿಕೊಡಲಾಗುತ್ತದೆ. ಇವೆಲ್ಲ ಕೌಶಲ್ಯಗಳು ಮಕ್ಕಳು 1ನೇ ತರಗತಿಯನ್ನು ಸೇರಿದಾಗ ಅವರಿಗೆ ಎಲ್ಲ ವಿಧದಿಂದಲೂ ನೆರವಾಗುತ್ತವೆ. ಹೀಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಹೇಳುವ ವಿಷಯಗಳೇನು ಎಂಬುದನ್ನು ಸಮಗ್ರಗೊಳಿಸಿ ಕಲಿಕಾ ಪೂರ್ವ ಶಿಕ್ಷಣ ದಿನಾಚರಣೆಯಲ್ಲಿ ಪುನರಾವಲೋಕನವನ್ನ ಮಾಡಿಕೊಳ್ಳೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಇದರಲ್ಲಿ ಮುಖ್ಯವಾಗಿ ವಯಸ್ಸು ಮತ್ತು ಅಭಿವೃದ್ಧಿಗೆ ಪೂರಕವಾದ ಬಾಲ್ಯಾವಸ್ಥೆಯ ಆರೈಕೆ ಮತ್ತು ಶಿಕ್ಷಣದ ಬಗ್ಗೆ ಪೋಷಕರು ಹಾಗೂ ಸಮುದಾಯಕ್ಕೆ ತಿಳುವಳಿಕೆಯನ್ನ ಮೂಡಿಸುವುದು, ಅಂಗನವಾಡಿ ಕೇಂದ್ರಕ್ಕೆ ಸಂಪನ್ಮೂಲಗಳನ್ನು ಒದಗಿಸುವ ಕುರಿತು ಪೋಷಕರು ಮತ್ತು ಸಮುದಾಯಗಳಿಗೆ ಅವಕಾಶಗಳನ್ನು ಕಲ್ಪಿಸುವುದು, ಮಕ್ಕಳ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಕಲಿಕೆಯ ವಿವಿಧ ಹಂತಗಳ ಪ್ರಗತಿಯನ್ನು ಪೋಷಕರಿಗೆ ಮನದಟ್ಟು ಮಾಡಿಕೊಡುವುದು, ಅನೌಪಚಾರಿಕ ಚಟುವಟಿಕೆಗಳನ್ನು ಆಧರಿಸಿದ ಕಲಿಕಾ ವಿಧಾನಗಳನ್ನು ಪೋಷಕರಿಗೆ ತಿಳಿಸಿ ಹೇಳುವುದು. ಇವೆಲ್ಲ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಪೋಷಕರು ಹಾಗೂ ಸಮುದಾಯದವರೊಂದಿಗೆ ಚರ್ಚೆಯನ್ನು ಕೂಡ ನಡೆಸಬೇಕು. ಪ್ರತಿ ತಿಂಗಳಿನ 3ನೇ ಶನಿವಾರದಂದು ಆಯೋಜಿಸುವ ಕಲಿಕಾ ಪೂರ್ವ ಶಿಕ್ಷಣ ದಿನಾಚರಣೆಯ ಚಟುವಟಿಕೆಗಳನ್ನು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮೇಲ್ವಿಚಾರಕಿಯರು ಮುಂಚಿತವಾಗಿಯೇ ಪಟ್ಟಿ ಮಾಡಿಕೊಳ್ಳಬೇಕು. ಪ್ರತಿ ಚಟುವಟಿಕೆಗಳು ಆಯಾ ಸಮಯದಲ್ಲಿಯೇ ನಡೆಯುವಂತೆ ನೋಡಿಕೊಳ್ಳಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ ಪಠ್ಯಕ್ಕೆ ಅನುಕ್ರಮವಾಗಿ ನಡೆಸಿದ ದೈನಂದಿನ ಚಟುವಟಿಕೆಗಳಲ್ಲಿ ಮಕ್ಕಳು ಮಾಡಿದ ಕಾರ್ಯಗಳನ್ನು ಪ್ರದರ್ಶನ ಫಲಕಕ್ಕೆ ಹಾಕಬೇಕು. ಮಕ್ಕಳ ಜೊತೆ ಚಟುವಟಿಕೆಗಳನ್ನು ಮಾಡಿ ತೋರಿಸುವುದರ ಮೂಲಕ ಅವರ ಭಾಗವಹಿಸುವಿಕೆಯನ್ನು ಹಾಗೂ ಚಟುವಟಿಕೆಗಳ ತರ್ಕಬದ್ಧತೆಯನ್ನ ತಿಳಿಸುವುದು, ಮಕ್ಕಳ ಬೆಳವಣಿಗೆಯನ್ನು ಪೋಷಕರೊಂದಿಗೆ ಹಂಚಿಕೊಳ್ಳುವಿಕೆ ಮತ್ತು ಅವರಿಂದ ಪ್ರತಿಕ್ರಿಯೆಯನ್ನ ಪಡೆದುಕೊಳ್ಳುವುದು, ಬೋಧನೆ ಮತ್ತು ಕಲಿಕಾ ಸಾಮಗ್ರಿಗಳನ್ನು ಪ್ರದರ್ಶನ ಮಾಡೋದು, ಸಮುದಾಯ ಹಾಗೂ ಪೋಷಕರ ಜೊತೆ ಮಕ್ಕಳ ಶಿಕ್ಷಣ ಮತ್ತು ವಯಸ್ಸು ಆಧಾರಿತ ಬೆಳವಣಿಗೆಯ ಬಗ್ಗೆ ಚರ್ಚೆಯನ್ನ ಮಾಡುವುದು,
ಸ್ಥಳೀಯ ಸಾಂಸ್ಕೃತಿಕ ಕಥೆಗಳು, ಹಾಡುಗಳು, ಚಿತ್ರಕಥೆಗಳ ಮೂಲಕ ಚಟುವಟಿಕೆಗಳನ್ನು ಆಯೋಜನೆ ಮಾಡುವುದು. ಪೋಷಕರು ಮತ್ತು ಮಕ್ಕಳು ಒಟ್ಟಿಗೆ ಭಾಗವಹಿಸುವಂತಹ ಚಟುವಟಿಕೆಗಳನ್ನು ಆಯೋಜನೆ ಮಾಡುವುದು. ಒಟ್ಟಾರೆಯಾಗಿ ಪೋಷಕರು ಮತ್ತು ಸಮುದಾಯ ಸಹಭಾಗಿತ್ವದ ಮೂಲಕ ಕಲಿಕಾ ಚಟುವಟಿಕೆಗಳ ಮೂಲಕ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಉತ್ತೇಜಿಸುವುದು. ಪ್ರತಿ ತಿಂಗಳು 3ನೇ ಶನಿವಾರದಂದು ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲಿ ಆಚರಿಸಲಾಗುವ ಈ ಚಟುವಟಿಕೆಗಳಿಗೆ ಸಾಕಷ್ಟು ಸ್ಥಳಾವಕಾಶ ಬೇಕಾಗುತ್ತದೆ. ಅಂಗನವಾಡಿ ಕೇಂದ್ರದಲ್ಲಿ ಸ್ಥಳಾವಕಾಶ ಇರದೇ ಇದ್ದರೆ ಕಾರ್ಯಕರ್ತೆಯರು ಹತ್ತಿರದಲ್ಲಿ ಇರತಕ್ಕಂತಹ ಬೇರೆ ಸ್ಥಳವನ್ನ ಗೊತ್ತು ಮಾಡಬೇಕು. ಈ ಸಂಗತಿಯನ್ನು ಒಂದು ದಿನ ಮುಂಚಿತವಾಗಿಯೇ ತಿಳಿಸಬೇಕು. ಈ ದಿನಾಚರಣೆ ಕಾರ್ಯಕ್ರಮಕ್ಕೆ CDPO ಅಂದರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮತ್ತು ಮೇಲ್ವಿಚಾರಕರನ್ನು ಆಹ್ವಾನಿಸಬೇಕು. ಮಕ್ಕಳ ಅಜ್ಜ ಅಜ್ಜಿಯರು, ಪೋಷಕರು ಭಾಗವಹಿಸುವಂತೆ ಉತ್ತೇಜನವನ್ನು ನೀಡಬೇಕು. ಹತ್ತಿರದ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು. ಇವೆಲ್ಲ ಚಟುವಟಿಕೆಗಳಿಗೆ ಹಣ ಬೇಕೇ ಬೇಕಲ್ಲವೇ? ಅದಕ್ಕಾಗಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ECCE ದಿನಾಚರಣೆಗಾಗಿ ಪ್ರತಿ ವರ್ಷ ಒಂದು ಅಂಗನವಾಡಿ ಕೇಂದ್ರಕ್ಕೆ 5,000 ರೂಪಾಯಿಗಳ ಅನುದಾನವನ್ನು ನೀಡಲಾಗುತ್ತಿದೆ. ಇದರಲ್ಲಿ ಶಾಲಾ ಪೂರ್ವ ಶಿಕ್ಷಣ ಚಟುವಟಿಕೆ ಸಾಮಗ್ರಿ ಹಾಗೂ ಮಕ್ಕಳಿಗೆ ಕೊಡಬೇಕಾದ ಮೌಲ್ಯಮಾಪನ ಕಾರ್ಡ್ಗಳ ಮೊತ್ತವೂ ಸೇರಿದೆ. ಹೀಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಲಿಕಾ ಪೂರ್ವ ಶಿಕ್ಷಣ ಉತ್ತೇಜನದ ಕಾರ್ಯಕ್ರಮಗಳ ಆಯೋಜನೆ ಅತಿ ಮಹತ್ವವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರತಿ ತಿಂಗಳಿನ 3ನೇ ಶನಿವಾರದಂದು ಇದು ನಿರಂತರವಾಗಿ ನಡೆಯುತ್ತಾ ಹೋದರೆ ಮಕ್ಕಳ ದಾಖಲಾತಿ ಹೆಚ್ಚುವುದರ ಜೊತೆಗೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಮೂಲ ಉದ್ದೇಶವು ಸಾಕಾರಗೊಂಡಂತಾಗುತ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ. ಆಕಾಶ ಮೇಲೆ ಮಾಡಿದ ಆಕಾಶ ಮೇಲೆ ಮಾಡಿದ